ಯೂಟ್ಯೂಬ್ ವಾಹಿನಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡೋದು ಯಾವುದಂದ್ರೆ, ಈ ಒಂದು ಪ್ರೀತಿಯಲ್ಲಿ ಅಂದ್ರೆ ನೀವು ಯಾರನ್ನ ಇಷ್ಟಪಡ್ತಿರ್ತೀರಲ್ವಾ, ಯಾರನ್ನ ಇಷ್ಟಪಡ್ತಿರ್ತೀರ, ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು, ಯಾರನ್ನ ನೀವು ಇಷ್ಟಪಡ್ತಿರ್ತೀರೋ ಅವ್ರನ್ನ ನಿಮ್ಮಂಥವರಾಗಲು, ಸ್ವಂತ ನಿಮ್ಮಂಥವರಾಗಲು ಅವ್ರನ್ನ ಹೇಗೆ ವಶೀಕರಣ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೂ ಈ ವೀಕ್ಷಕರೇ, ಈ ಒಂದು ವಿಡಿಯೋವನ್ನ ನೀವು ಕೊನೆ ತನಕ ನೋಡೋದನ್ನ ಮಾತ್ರ ಮರಿಬೇಡಿ. ಹಾಗೂ ಈ ಒಂದು ವಶೀಕರಣ ತಂತ್ರವನ್ನು ಮಾಡಬೇಕಾದ್ರೆ ನೀವು ತುಂಬಾ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕಾಗುತ್ತೆ. ಹಾಗೂ ಈ ಒಂದು ವಶೀಕರಣ ತಂತ್ರವನ್ನ ಯಾವುದೇ ಕಾರಣಕ್ಕೂ ಕೆಟ್ಟದಕ್ಕೆ ಮಾತ್ರ ಬಳಸಕ್ಕೆ ಹೋಗಬಾರ್ದು. ಒಂದು ವೇಳೆ ನೀವು ಬಳಸಕ್ಕೆ ಹೋದದ್ದೇ ಆದರೆ ಇದು ನಿಮಗೆ ಫಲ ನೀಡುವುದಿಲ್ಲ. ಹೌದು ವೀಕ್ಷಕರೇ, ಹಾಗಾದ್ರೆ ಆ ತಂತ್ರ ಹೇಗ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಹಾಗೂ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗಾದ್ರೆ ವೀಕ್ಷಕರೇ ಬನ್ನಿ, ಈ ಒಂದು ವಶೀಕರಣ ತಂತ್ರವನ್ನು ಮಾಡಬೇಕಾದ್ರೆ ಯಾವೆಲ್ಲ ಒಂದು ವಸ್ತು ನಿಮಗೆ ಬೇಕು ಅಂತ ನಾವು ನೋಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಒಂದು ಮೊಳೆ, ಎರಡನೇದಾಗಿ 2 ಎಲೆ ಬೇಕು, ವೀಳ್ಯದೆಲೆ, 2 ವೀಳ್ಯದೆಲೆ ಬೇಕು. ಆಮೇಲೆ ಈ ತರ 4 ದೀಪ ಬೇಕು. ನಾನು ಇಲ್ಲಿ ಇಟ್ಕೊಂಡಿದ್ದೀನಿ 4 ದೀಪ, ಈ ತರ ಒಂದು 4 ದೀಪ ಬೇಕು. ಆಮೇಲೆ 2 ಮೊಟ್ಟೆ, ಈ ತರ ಒಂದು 2 ಮೊಟ್ಟೆ ಬೇಕು. 2 ಮೊಟ್ಟೆ ಇಟ್ಕೊಂಡ್ರೆ ಸಾಕು. ಹಾಗೂ ಒಂದು ತಾಮ್ರದ ತಗಡನ್ನ ಈ ತರ ಒಂದು 2 ತಾಮ್ರದ ತಗಡು ಬೇಕು. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಇದನ್ನ ಮಾಡೋದು ಹೇಗೆ ಅಂತ ನಾವು ಫಸ್ಟ್ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ನೀವು ಯಾರನ್ನ ಇಷ್ಟಪಡ್ತೀರಾ, ಇಲ್ಲಿ ಯಾರನ್ನ ಇಷ್ಟಪಡ್ತೀರಾ ಅವ್ರ ಹೆಸರು ಇಲ್ಲಿ ಬರಬೇಕು. ಹುಡುಗ ಆಗಿರ್ಬೋದು, ಹುಡುಗಿ ಆದ್ರೆ ಮಂದಾಕಿಣಿ, ಹುಡುಗ ಆಗಿದ್ರೆ ರಾಜೇಶ್. ಹೀಗೆ 2 ವೀಳ್ಯದೆಲೆ ಮೇಲೆ 2 ಹೆಸರನ್ನ ನೀವು ಬರ್ಕೊಳ್ಬೇಕಾಗುತ್ತೆ ಮೊದಲನೇದಾಗಿ. ಆಮೇಲೆ ಮೊಟ್ಟೆ ಮೇಲೆ ರಾಜೇಶ್, ಆಮೇಲೆ ಈ ಕಡೆ ಮೊಟ್ಟೆ ಮೇಲೆ ಮಂದಾಕಿಣಿ ಅಂತ ಬರ್ಕೊಂಡು ಒಂದು ಸೈಡಲ್ಲಿ ಇಡಿ, ಸರಿನಾ? ಆಮೇಲೆ ಈ 2 ತಗಡನ್ನು ತಗೋಬೇಕಾಗುತ್ತೆ ನೀವು. ಈ 2 ತಗಡನ್ನು ತೆಗೆದುಕೊಂಡು ಮೊಳೆಯಲ್ಲಿ ಇದನ್ನ ಬರಿಬೇಕಾಗುತ್ತೆ. ರಾಜೇಶ್ ಮಂದಾಕಿಣಿ ಅಂತ ನೀವು ಇದನ್ನ ಬರ್ಕೋಬೇಕಾಗತ್ತೆ, ಸರಿನಾ? ಮೊದಲನೇದಾಗಿ ಈ 2 ವೀಳ್ಯದೆಲೆಯನ್ನ ಇಲ್ಲಿ ಇಟ್ಕೋಬೇಕಾಗತ್ತೆ. ಇಟ್ಕೊಂಡು ಇಲ್ಲಿ ಮಂದಾಕಿಣಿ ಅಂತ ಇದೆಯಲ್ಲ ಹೆಸರು, ಆ ಹೆಸರ ಮೇಲೆ ನೀವು ರಾಜೇಶ್ ಅಂತ ಬರ್ದಿರ್ತೀರಲ್ವಾ, ಅದನ್ನ ಈ ಕಡೆ ಸೈಡಲ್ಲಿ ಇಡಿ. ಇಲ್ಲಿ ರಾಜೇಶ್ ಅಂತ ಬರ್ದಿರ್ತೀರಲ್ವಾ, ಆ ಹೆಸರಲ್ಲಿ ಇಲ್ಲಿ ಮಂದಾಕಿಣಿ ಅಂತ ಬರ್ದಿರ್ತೀರಲ್ವಾ, ಅದನ್ನ ಇಲ್ಲಿಡಿ. ಆಯ್ತಲ್ವಾ? ಈಗ ದೀಪ, 4 ದೀಪವನ್ನ ಹಿಂಗಿಡಬೇಕು. ಮೊಟ್ಟೆಯನ್ನ ಇಡಬೇಕಾಗುತ್ತೆ. ವೀಳ್ಯದೆಲೆ ಮೇಲೆ ಇಟ್ಟು ಈ 4 ದೀಪಕ್ಕೆ ಬೆಂಕಿಯನ್ನು ತಾಗಿಸಬೇಕಾಗುತ್ತೆ.
ತಾಗಿಸ್ಬಿಟ್ಟು ವೀಕ್ಷಕರೇ, ಈಗ ಈ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಮಂತ್ರವನ್ನು ನೀವು ಸರಿಯಾಗಿ ಹೇಳಬೇಕು. ಏನಂದರೆ, ಓಂ ಕುರುಂ ಕುರುಂ ಕಾಮಾಕ್ಷಿಯೇ ದೇವಿಯೇ ನಮಃ ಮನ ಇಚ್ಛ ಜನಂ ವಶಂ ಪಟ್ ಸ್ವಾಹ ಎಂದು ಈ ಥರ ನೀವು 3 ಸಲ ಹಾಕೋಬೇಕು. 3 ಸಲ ಮಂತ್ರ ಹೇಳಬೇಕು, 3 ಸಲ ಹಿಂಗೆ ಹಾಕೋಬೇಕು. ಸರಿನಾ? ಇನ್ನೊಂದು ಸಲ ಮಂತ್ರ ಹೇಳ್ತೀನಿ, ಕರೆಕ್ಟಾಗಿ ತಿಳ್ಕೊಳ್ಳಿ. ಓಂ ಕುರುಂ ಕಾಮಾಕ್ಷಿ ದೇವಿಯೇ ನಮಃ ಮನ ಇಚ್ಛ ಜನಂ ವಶಂ ಪಟ್ ಸ್ವಾಹ ಎಂದು ಈ ಥರ ನೀವು 3 ಸಲ ಹೇಳಿಬಿಟ್ಟು ಕುಂಕುಮ 3 ಸಲ, ಆಮೇಲೆ ಅರಿಶಿನ 3 ಸಲ ಹಾಕೋಬೇಕು. ಈ ಥರ ಹಾಕ್ಬಿಟ್ಟು 3 ತಾಸು ತನಕ ಇದನ್ನು ನೀವು ಯಾವುದೇ ಕಾರಣಕ್ಕೂ ಈ ದೀಪನ ನಂಗಬಾರ್ದು, ಯಾವುದೇ ಕಾರಣಕ್ಕೂ ಯಾವುದೇ ಒಂದು ವಸ್ತಾಗಲಿ ಇದರಿಂದ ಒಂಚೂರು ಶೇಕ್ ಆಗಂಗಿಲ್ಲ. ಸರಿನಾ? ಇದನ್ನು ಮಾಡಿದ ತಕ್ಷಣ 3 ತಾಸು ನಂತರ ತಕ್ಷಣ ಮೊಟ್ಟೆ ಇರುತ್ತಲ್ಲ, ಈ ಮೊಟ್ಟೆಯನ್ನು 3 ದಾರಿ ಸೇರುವಂಥ ಜಾಗದಲ್ಲಿ ಹಿಂಗೆ ಇದೇ ರೀತಿ ತಗೊಂಡು ಹೋಗ್ಬೇಕು. ಯಾರೂ ಕಾಣಬಾರ್ದು. 3 ದಾರಿ ಸೇರುವಂಥ ಜಾಗದಲ್ಲಿ ನೀವು ಇದನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಅಲ್ಲಿ ಇದನ್ನು ಹೊಡಿಬೇಕು. ಬಟ್ ಯಾರೂ ಕಾಣಬಾರ್ದು. ನೀವು ಮಾಡುವಂಥ ಈ ಒಂದು ವಿಧಾನವನ್ನು ಯಾರು ನೋಡಬಾರ್ದು. ಕೇವಲ 3 ದಿನದಲ್ಲಿ ಯಾರು ನಿಮ್ಮ ವಶ ಆಗಬೇಕು ಅವರು ನಿಮ್ಮ ವಶ ಆಗ್ತಿರ್ತಾರೆ. ಹಾಗಾದರೆ ವೀಕ್ಷಕರೇ, ನಿಮಗೆ ಈ ಒಂದು ವಶೀಕರಣ ತಂತ್ರ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ ಗುರುಜಿ ಅಂತ ಆದರೆ ಒಂದು ಕೆಲಸ ಮಾಡಿ. ಸ್ಕ್ರೀನ್ ಮೇಲೆ ಗುರುಗಳ ನಂಬರ್ ಬರ್ತಾ ಇದೆ, ಅವ್ರಿಗೆ ಕರೆ ಮಾಡಿ ನಿಮ್ಮ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಅವರು ಪರಿಹಾರ ಮಾಡಿಕೊಡ್ತಾರೆ. ಎಲ್ಲರಿಗೂ ಧನ್ಯವಾದ.